ನೀವು ಈ ಡಿ ಕೆ ಶಿವಕುಮಾರ್ನ ನೀವು ಇಡೀ ದೇಶದಲ್ಲೆಲ್ಲ ನೋಡದೆ, ಪ್ರಪಂಚದಲ್ಲೆಲ್ಲ ನೋಡದೆ, ಇಡೀ ಡಿ ಕೆ ಶಿವಕುಮಾರ್ ಅಂತವರು ಇಡೀ ದೇಶದಲ್ಲಿ ಒಂದು ದೊಡ್ಡ ಭ್ರಷ್ಟರು. ಅದಕ್ಕೋಸ್ಕರ ನಾನು ಇವ್ರನ್ನ ಆಯ್ಕೆ ಮಾಡಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಹಿರೇಮಠ್ರೆ, ನೀವು ಯಾರು? ಹೂ ಆರ್ ಯು? ಆರ್ ಯು ಮಹಾತ್ಮ ಗಾಂಧಿ? ಇಲ್ಲ ಯಾವ್ದಾದ್ರು ಒಂದು ದೊಡ್ಡ ಜಯಪ್ರಕಾಶ್ ನಾರಾಯಣ? ಇಲ್ಲ ಅಣ್ಣಾ ಹಜಾರೆ ತರ ಅವ್ರದೊಂದು ಹೋರಾಟನ? ಹೂ ಆರ್ ಯು? ವಾಟ್ ಯು ಆರ್ ಯುವರ್ ಲೋಕಲ್ ಸ್ಟ್ಯಾಂಡಿಂಗ್? ಆರ್ ಯು ಎ ಜಡ್ಜ್? ಆರ್ ಯು ಎ ಕೋರ್ಟ್? ಆರ್ ಯು ಎ ಪೊಲೀಸ್ ಇನ್ಸ್ಪೆಕ್ಟರ್? ಆರ್ ಯು ಬೀನ್ ಅಪಾಯಿಂಟೆಡ್ ಬೈ ಎನಿ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಎಸ್, ನನಗೆ ಇಂಥ ಅಧಿಕಾರ ಇದೆ, ಇಂಥ ಒಂದು ಭ್ರಷ್ಟ ಅಂತ ಹೇಳಕ್ಕೆ ನಿಮ್ಗೆ ಯಾರು ಒಂದು ಹಕ್ಕನ್ನ ಕೊಟ್ಟಿದಾರಾ? ಭ್ರಷ್ಟ ಅಂದ್ರೆ ಏನು? ಪ್ಲೀಸ್ ಟೆಲ್ ಮಿ ಮಿಸ್ಟರ್ ಹಿರೇಮಠ್, ಹೌ ಕ್ಯಾನ್ ಯು ಟೆಲ್ ಮಿ ದಟ್ ಐ ಆಮ್ ಭ್ರಷ್ಟ? ಯಾವ ಕೋರ್ಟ್ ನಲ್ಲಿ ನನ್ನ ಭ್ರಷ್ಟ ಅಂತ ಹೇಳಿದೆ? ನೀವು ನಿಮ್ಮ ಒಂದು ತೆವಲಿಗೋಸ್ಕರ, ನಿಮ್ಮ ಒಂದು ವಿಚಾರಕ್ಕೋಸ್ಕರ, ನಿಮ್ಮ ಮನಃಶಾಂತಿಗೋಸ್ಕರ ನೀವು ನನ್ನ ಭ್ರಷ್ಟ ಅಂತ ಹೇಳಿದ್ರೆ ಭ್ರಷ್ಟ ಆಗೋಕೆ ಸಾಧ್ಯನಾ? ಮಿಸ್ಟರ್ ಹಿರೇಮಠ್, ಪ್ಲೀಸ್ ಟೆಲ್ ಮಿ ಹೂ ಯು ಆರ್. 100 ಕೋಟಿ ರೂಪಾಯಿಗಳನ್ನ ಲಪಟಾಯಿಸಿ ಅದನ್ನ ಒಂದು ಬ್ಯಾಂಕ್ರಪ್ಟ್ ಸ್ಟೇಟ್ಗೆ ತಂದಿದ್ದಾರೆ. ಹೌಸ್ ಕಮಿಟಿ ಇದೆ, ಏನೋ MLA MLC ಅವರದು ಸಬ್ಮಿಟ್ ಮಾಡಿದ್ದು. ನಾನೇನು ಹೇಳ್ತಾ ಇದ್ದೇನೆ ಅಂದ್ರೆ MML ಬಗ್ಗೆ ರಾಜ ಕಟ್ರಿ ನೀವು. ಸುಳ್ಳು ಸತ್ಯ ಅನ್ನೋದು ಕರ್ನಾಟಕ ಜನರು ನಿರ್ಧಾರ ಮಾಡಬೇಕು, ನೀವೆಲ್ಲ ನಾನಲ್ಲ. ಜನ ನೋಡ್ತಾ ಇದ್ದಾರೆ. ಐ ಆಮ್ ಸ್ಟಿಲ್ ವಿತ್ ಬೆನಿಗಾನಹಳ್ಳಿ. ನಾನು MML ಕಡೆಗೆ ಹೋಗಿಲ್ಲ. ಅವಶ್ಯ ಫೇರ್, ನೀವು ವ್ಯವಹಾರ ಮಾಡಿದ್ರಿ, ಅದಕ್ಕೆ ಅವ್ರು ಹೇಳ್ತಾ ಇರೋದು ಒಬ್ಬ ಮಂತ್ರಿಯಾಗಿ ಸರ್ಕಾರದ ಜಮೀನನ್ನ ತೆಗೆದುಕೊಳ್ತಾ ಇದ್ದೀರಿ, ಡಿನೋಟಿಫೈ ಆಗಿದೆ ಅದು ಅನ್ನೋದು ಇರ್ಲಿ ಪ್ರಶ್ನೆ. ಎರಡನೇದು, ನನಗೊಂದು ಕ್ಯೂರಿಯಾಸಿಟಿ ಇದೆ, ಅಥವಾ ಪಬ್ಲಿಕ್ ಆಗಿರತ್ತೆ, ಡೆಡ್ ಮ್ಯಾನ್ ಸತ್ತವನ ಹೆಸರಲ್ಲಿ ಯಾವನಾದ್ರೂ ಡಿನೋಟಿಫೈ ಮಾಡಿಸ್ತಾನೇನ್ರಿ ಅನ್ನೋದು ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಯಾವನಾದ್ರೂ ಕೇಳಬೇಕಾದ ಯಾವನಾದ್ರೂ ಕೇಳಬೇಕಾದ ಪ್ರಶ್ನೆ. ಐ ಥಿಂಕ್ ಯು ನೀಡ್ ಐ ಹ್ಯಾವ್ ಟು ಆನ್ಸರ್ ಇಟ್. ಸಿ, ನನಗೆ ಒಂದು ಜಾಮೀನು, ಒಂದು ಆಸ್ತಿನ, ಬಿಡಿಎ ಆಸ್ತಿನ ಖರೀದಿ ಮಾಡಬೇಕು ಅಂತ ಒಬ್ಬ ಸಂದರ್ಭ ಬಂದಾಗ ನಾನೇನು ಅಷ್ಟು ದಡ್ಡನೇನ್ರಿ? ಒಬ್ಬ ಸರ್ಕಾರಿ ಪ್ರಾಪರ್ಟಿನ ಪರ್ಚೇಸ್ ಮಾಡಕ್ಕೆ ನಾನೇನು ಮೂರ್ಖನಾ? ಡಿನೋಟಿಫಿಕೇಶನ್ ಮಾಡುವ ಅಧಿಕಾರವು ಸರ್ಕಾರ ದತ್ತವಾಗಿರುತ್ತದೆ. ಅವ್ರಿಗೆ ಹ್ಯಾಡ್ ಎ ಪವರ್, ವಿಲ್ ಪವರ್. ಡಿನೋಟಿಫೈ ಮಾಡುವಾಗ ಅಂತಿಮ ಸೂಚನೆಯಲ್ಲಿ ಖಾತೆದಾರರಿಗೆ ಯಾವ ಹೆಸರಿನಲ್ಲಿ ನಿವಾದಿಸಿದೆಯೋ, ಅಂದ್ರೆ ಯಾರ ಹೆಸರಲ್ಲಿ ನೋಟಿಫೈ ಮಾಡಿದ್ರೋ ಲ್ಯಾಂಡ್ ನ, ಅದೇ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಅಲ್ಲೂ ಇರುತ್ತದೆ ಎಂಬ ಈ ಅಂಶವನ್ನ ತಿಳಿಸಿದೆ. BS ಯಡಿಯೂರಪ್ಪ ಡಿನೋಟಿಫಿಕೇಶನ್ ಅಥಾರಿಟಿ ಚೇರ್ಮನ್ ಚೀಫ್ ಮಿನಿಸ್ಟರ್ ಇದ್ರು. ಅವ್ರಿಗೆ ಹೇಳಿದ್ರ ಇದು ನಂದು ಲ್ಯಾಂಡ್ ಇದೆ ಅಂತ? ಇವರು ಬರೆದ ಪತ್ರಗಳನ್ನ ಕ್ಲೆವರ್ಲಿ ನೋಡಿದರೆ ಓನ್ಲಿ, ನಾನು ಇಂಗ್ಲಿಷ್ ಅಂತಾರೆ ಕ್ರಿಮಿನಲ್ ಪಾರ್ ಎಕ್ಸಲೆನ್ಸ್, ಅದನ್ನು ಬಚ್ಚಿಟ್ಟು ಪತ್ರ ಬರೀತಾರೆ ಇವರು. ಆಮೇಲೆ ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವರು ಯಡಿಯೂರಪ್ಪ ಅವರಿಗೆ ಬರೀತಾರೆ. ಏನು ಇವೆಲ್ಲ ಇದ್ರೊಳಗಿದೆ, ಡಾಕ್ಯುಮೆಂಟ್ ಕೇಳಿ. ಇದ್ರೊಳಗೆ ಇನ್ನೊಂದೇನು 2-3 ಪ್ರಶ್ನೆ, ಯಾಕೆ ಸ್ವಲ್ಪ ಧ್ವನಿ ಜೋರು, ಯಾಕಂದ್ರೆ ಈಗ ಹಂಗ ಬಳ್ಳಾರಿ ರಿಪಬ್ಲಿಕ್ ಡೀಲ್ ಮಾಡಿದೇವೆ, ಇದು ಕನಕ್ಪುರ್ ರಿಪಬ್ಲಿಕ್ ಇಲ್ಲಿ ಇಲ್ಲ ಈ ಸ್ಟುಡಿಯೋದೊಳಗೆ. ನಾನೇನು ನಾಟ್ ಅಲೌಡ್ ಮೀ ಅಂಡ್ ಐ ಪ್ರೊಟೆಸ್ಟ್ ದಿಸ್. ಯಾಕಂದ್ರೆ ಇಲ್ಲಿ ಇದ್ರು ಈ ದೇಶದ ನಾಗರಿಕರಾಗಿ ಬಂದೇವೆ ಹೊರತಾಗಿ ದರ್ ತೋರಿಸ್ಬೇಕಲ್ಲ. ಮತ್ತು ನಾನು ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಮನೆಗೆ ಹೋದ್ರೆ ಈ ದೇಶದೊಳಗೆ ಅಧಿಕಾರ ದುರುಪಯೋಗ ಮಾಡಿದ್ರೆ ಇದು ದಯವಿಟ್ಟು ಈ ರೀತಿ ಮಾತಾಡಬಾರ್ದು ಅವರು. ಹೆಂಗ್ರಿ ಇಡೀ ದೇಶದಲ್ಲಿ ಒಬ್ಬ ದೊಡ್ಡ ಭ್ರಷ್ಟ ಅಂತ ಹೇಳ್ತಾ ಇದ್ರಲ್ಲ, ಹೌ ಕ್ಯಾನ್ ಯು ಟೆಲ್ ದಿಸ್? ಇವತ್ತಿನ ಇಸ್ ದೇರ್ ಎನಿ ಜಜ್ಮೆಂಟ್, ಎನಿ ಎನ್ಕ್ವೈರಿ ಹ್ಯಾಸ್ ಟೇಕನ್ ಪ್ಲೇಸ್? ನೀವು ಗವರ್ನರ್ಗೆ ಎತ್ಕೊಂಡು ಕೊಟ್ಟಿದ್ದೀರಿ, ಗವರ್ನರ್ಗೆ ಒಂದು ಕಾನ್ಸ್ಟಿಟ್ಯೂಷನ್ ಅವಕಾಶ ಇದೆ, ಅವ್ರು ತೀರ್ಮಾನ ಮಾಡಿ ನಾನು ಭ್ರಷ್ಟ ಅಂತ ಹೇಳ್ಬಿಟ್ರಾ? ನೀವು ಹೈಕೋರ್ಟ್ಗೆ ಹೋಗ್ತೀರಿ, ನೀವು ಸುಪ್ರೀಂ ಕೋರ್ಟ್ ಹೋದ್ರಿ, ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ ಪೇಪರ್ಗಳನ್ನ ಕಳಿಸಿದ್ರು, ನಡಿಯಪ್ಪ ಆಗುದಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿ ಕಳಿಸಿದ್ರು. ಇಟ್ ಇಸ್ ನಾಟ್ ಯುವರ್ ಫಿಟ್ ಕೇಸ್ ಅಂತ ಹೇಳಿದ್ರು, ಕ್ವಾಶ್ ಮಾಡಿದ್ರು. ಯಾಕೆ ಇದನ್ನೆಲ್ಲ ಮುಚ್ಚಾ ಇದ್ದೀರಿ ಹಿರೇಮಠ್? ವೈ ಆರ್ ಯು ಮಿಸ್ಲೀಡಿಂಗ್ ದಿ ಪಬ್ಲಿಕ್? ನೀವು ಯಾರು? ಹೂ ಆರ್ ಯು? ಆರ್ ಯು ಮಹಾತ್ಮ ಗಾಂಧಿ? ಇಲ್ಲ ಯಾವ್ದಾದ್ರು ಒಂದು ದೊಡ್ಡ ಜಯಪ್ರಕಾಶ್ ನಾರಾಯಣ? ಇಲ್ಲ ಅಣ್ಣಾ ಹಜಾರೆ ತರ ಅವ್ರದೊಂದು ಹೋರಾಟನ? ಹೂ ಆರ್ ಯು? ವಾಟ್ ಯು ಆರ್ ಯುವರ್ ಲೋಕಲ್ ಸ್ಟ್ಯಾಂಡಿಂಗ್? Are you a judge? Are you a court? Are you a police inspector? Are you been appointed by any one of the constitution? ಎಸ್, ನನಗೆ ಇಂಥ ಅಧಿಕಾರ ಇದೆ, ಇಂಥ ಒಂದು ಭ್ರಷ್ಟ ಅಂತ ಹೇಳಕ್ಕೆ ನಿಮ್ಗೆ ಯಾರು ಒಂದು ಹಕ್ಕನ್ನ ಕೊಟ್ಟಿದಾರಾ? ಭ್ರಷ್ಟ ಅಂದ್ರೆ ಏನು? ಪ್ಲೀಸ್ ಟೆಲ್ ಮಿ ಮಿಸ್ಟರ್ ಹಿರೇಮಠ್, ಹೌ ಕ್ಯಾನ್ ಯು ಟೆಲ್ ಮಿ ದಟ್ ಐ ಆಮ್ ಭ್ರಷ್ಟ? ಯಾವ ಕೋರ್ಟ್ ನಲ್ಲಿ ನನ್ನ ಭ್ರಷ್ಟ ಅಂತ ಹೇಳಿದೆ?